ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗೀಳು ಆಗದಿರಲಿ ಗೋಳು. ಏನಪ್ಪಾ ಹೀಗಂದ್ರೆ, ಗೀಳು ಅನ್ನುವಂಥದ್ದು ಒಂದು ಮನೋರೋಗ. ಸೊ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರಿತೀವಿ, ಅಥವಾ OCD ಅಂತ ಕರಿತೀವಿ. ಸೊ ಈ ಮನೋರೋಗದಲ್ಲಿ ಏನಾಗತ್ತೆ ಅಂತಂದ್ರೆ, ಮತ್ತೆ ಮತ್ತೆ ರಿಪಿಟೇಟಿವ್ ಅನ್ನೆಸೆಸರಿ ರಿಪಿಟೇಟಿವ್ ಥಾಟ್ಸ್ ಗಳು ಬರ್ತಿರತ್ತೆ. ಈ ಅನ್ನೆಸೆಸರಿ ರಿಪಿಟೇಟಿವ್ ಥಾಟ್ಸ್ ಗಳಿಂದ ಅವರ ಆಂಗ್ಸೈಟಿ ತುಂಬಾ ಜಾಸ್ತಿ ಆಗ್ತಿರತ್ತೆ. ಸೊ ಈ ಅನ್ನೆಸೆಸರಿ ರಿಪಿಟೇಟಿವ್ ಥಾಟ್ಸ್ ಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ಆಬ್ಸೆಷನ್ ಅಂತ ಕರಿತೀವಿ. ಸೊ ಇದರಿಂದ ಉಂಟಾಗುವಂತ ಆತಂಕವನ್ನ ಹೋಗಲಾಡ್ಸಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮತ್ತೆ ಮತ್ತೆ ಮಾಡಿದಂತ ಕೆಲಸಗಳನ್ನೇ ಪದೇ ಪದೇ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ನಾವು OCD ಅಥವಾ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕರಿತೀವಿ. ಹಾಗಾದ್ರೆ ಈ ಗೀಳು ಸಮಸ್ಯೆಯ ಲಕ್ಷಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಸೊ ಏನಪ್ಪಾ ಅಂತಂದ್ರೆ, ಎಲ್ಲವೂ ಗಲೀಜಾಗಿದೆ, ಎಲ್ಲ ಕಡೆ ಗಲೀಜಾಗಿದೆ ಅನ್ನುವಂಥ ಥಾಟ್ ಪ್ರೋಸೆಸ್, ಅಂದ್ರೆ ಅನ್ನೆಸೆಸರಿ ಥಾಟ್ ಪ್ರೋಸೆಸ್ ನ ತುಂಬಾ ಇಟ್ಕೊಂಡಿರ್ತಾರೆ. ಹಾಗಾಗಿ ಏನ್ ಮಾಡ್ತಿರ್ತಾರೆ, ಪದೇ ಪದೇ ಕೈ ತೊಳೆಯುವಂಥದ್ದು, ಪದೇ ಪದೇ ತೊಳೆದಂತ ವಸ್ತುಗಳನ್ನ, ಈ ಪಾತ್ರೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪದೇ ಪದೇ ಅದನ್ನ ತೊಳಿತಾ ಇರುವಂತದ್ದು, ಕ್ಲೀನ್ ಮಾಡ್ತಾ ಇರೋವಂಥದ್ದು, ಮತ್ತೆ ಹೆಚ್ಚು ಹೊತ್ತು ಸ್ನಾನ ಮಾಡುವಂಥದ್ದು, ನೀಟಾಗಿಲ್ಲ, ನನ್ ಮೈ ನೀಟಾಗಿಲ್ಲ ಅನ್ನುವಂಥ ಥಾಟ್ ಪ್ರೋಸೆಸ್ ಅಲ್ಲಿ. ಮತ್ತೆ ಏನಂದ್ರೆ, ಎಲ್ಲದು ಸುವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ಇದು ಹೀಗೆ ಇರ್ಬೇಕು, ಇದನ್ನ ಹೀಗೆ ಜೋಡಿಸ್ಬೇಕು ಅನ್ನೋ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಪ್ರತಿ ಒಂದನು ಇದ್ ಒಂಚೂರು ಆ ಕಡೆ ಈ ಕಡೆ ಅಲ್ಲಾಡಿದ್ರು ಅವರು ಖಂಡಿತವಾಗ್ಲೂ ಸಹಿಸೋದಿಲ್ಲ. ಮತ್ತೆ 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 ಮಾಡಕ್ ಹೋಗ್ತಾರೆ ಅದನ್ನ. ಮತ್ತೆ ಲಾಕ್ ಸರಿಯಾಗಿ ಹಾಕಿದಿನ, ಅಥವಾ ಗ್ಯಾಸ್ ಆಫ್ ಆಗಿಲ್ವಾ ಅನ್ನೋಂತ ತುಂಬಾ, ಅಂದ್ರೆ ಒಂದು ಸಲಿಗಿಂತ ಅತಿ ಹೆಚ್ಚು ಬಾರಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಪ್ರತಿ ಒಂದು ಕೆಲಸದ ಬಗ್ಗೆನೂ ಸಂಶಯವನ್ನ ತೋರ್ಸುವಂಥದ್ದು, ಇದು ಸರಿಯಾಗಿದ್ಯಾ ಇಲ್ವಾ, ಮತ್ತೆ 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 ಮಾಡಿ, ಮತ್ತೆ ಮತ್ತೆ ಪದೇ ಪದೇ ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋವಂಥದ್ದು. ಮತ್ತೆ ಧಾರ್ಮಿಕ ನಿಂದನೆಗಳನ್ನ ಮಾಡುವಂಥದ್ದು, ಒಂದು ಕೆಟ್ಟ ಥಾಟ್ ಗಳನ್ನ ಇಟ್ಕೊಳ್ಳುವಂಥದ್ದು ಅದ್ರ ಬಗ್ಗೆ, ಮತ್ತೆ ಲೈಂಗಿಕತೆಯ ಬಗ್ಗೆ, ಅದರ ಸಂಬಂಧಪಟ್ಟಂತ ವಿಚಾರಗಳ ಬಗ್ಗೆ ತುಂಬಾ ಅಸಹ್ಯವಾಗಿ ಮಾತಾಡುವಂಥದ್ದು, ಅಥವಾ ಭವಿಷ್ಯದ ಬಗ್ಗೆ, ಅಥವಾ ಯಾವ್ದಾದ್ರು ಒಂದು ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹಿತ ಅವರದ್ದೇ ಆದಂತಹ ಕೋರ್ ಬಿಲೀಫ್ ಗಳನ್ನ ಇಟ್ಕೊಂಡು ಮಾತಾಡುವಂಥದ್ದು. ಮತ್ತೆ ಆಚೆ ಹೋಗ್ಬಿಟ್ರೆ ನಂಗೆ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ, ಹಾಗಾಗ್ಬಿಟ್ರೆ, ಹೀಗಾಗ್ಬಿಟ್ರೆ ಅನ್ನೋ ತುಂಬಾ ಅನ್ನೆಸೆಸರಿ ಥಾಟ್ಗಳನ್ನ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಗಾದ್ರೆ ಈ ಗೀಳು ಯಾಕೆ ಬರುತ್ತೆ, ಅಥವಾ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅನ್ನೋಂಥದ್ದು ಯಾಕೆ ಬರುತ್ತೆ, ಯಾರಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲೇ ತಿಳಿಸಿದ ಹಾಗೆ ಈ ಗೀಳು ಕಾಯಿಲೆ ಅನ್ನುವಂಥದ್ದು ಇದೊಂದು ಮನೋರೋಗ. ಸೊ ಎಕ್ಸ್ಪೆಷಲಿ ನಮ್ಮ ಬ್ರೈನ್ ಅಲ್ಲಿ ಈ ಸೆರಟಿನ್ ಅನ್ನೋ ಅಂಶ ತುಂಬಾ ಈ ಪರ್ಟಿಕ್ಯುಲರ್ ಭಾವನೆ ಅಥವಾ ಯೋಚನೆಗಳ ಮೇಲೆ ತುಂಬಾ ಕೆಲಸ ಮಾಡ್ತಿರತ್ತೆ, ಈ ನರ್ವ್ ಸಿಸ್ಟಮ್ ಸೆರಟಿನ್ ಅನ್ನುವಂಥದ್ದು. ಸೊ ಇದು ಪರ್ಟಿಕ್ಯುಲರ್ಲಿ ಅದರ ವ್ಯವಸ್ಥೆಯಲ್ಲಿ, ಅದರ ಕೆಲಸ ಕಾರ್ಯದಲ್ಲಿ ಏರುಪೇರಾದಾಗ ಈ ಗೀಳು ಕಾಯಿಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರತ್ತೆ. ದಿನದಲ್ಲಿ ಯಾವಾಗ್ಲೂ ಒಂದ್ ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ that we will be not call it as obsessive compulsive disorder ಅಂತ. ಬಟ್ ದಿನದ ಹೆಚ್ಚು ಸಮಯವನ್ನ ಅದೇ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ದೀರ್ಘಕಾಲದಿಂದ, ಮೇ ಬಿ ಫ್ರಮ್ ಪಾಸ್ಟ್ 6 ಮಂತ್ಸ್ ಅಥವಾ ಪಾಸ್ಟ್ 1 year ಇಂದ ಅದ್ರ ಬಗ್ಗೆ, ಅಂದ್ರೆ ಅದೇ ತರದ ಒಂದು ಬಿಹೇವಿಯರ್ ನ ತೋರಿಸ್ತಾ ಇದ್ದಾರೆ ಅಂದ್ರೆ ಇದು ಮೋಸ್ಟ್ಲಿ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಇರ್ಬೋದು. ಸೊ ಅತಿ ಮುಖ್ಯವಾಗಿ ಇದಕ್ಕೆ ನೀವು ಮೊದಲು ಭೇಟಿ ಮಾಡ್ಬೇಕಾಗಿರುವಂತದ್ದು ಮನೋತಜ್ಞರನ್ನ. ಸೊ ಇನ್ನೂ ಹೆಚ್ಚು ಮಾಹಿತಿಯನ್ನ ಗೀಳು ಕಾಯಿಲೆ ಬಗ್ಗೆ ಅಥವಾ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.